ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮ್ಮ ಜೊತೆ ಆಮ್ ಪನ್ನ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಮ್ ಪನ್ನ ಒಂದು ಉತ್ತರ ಭಾರತದ ರೆಸಿಪಿ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿಯನ್ನು 2 ತೊಗೊಂಡಿದ್ದೀನಿ. ಈಗ ಇದರ ಮೇಲಿನ ಸಿಪ್ಪೆಯನ್ನು ತೆಕ್ಕೊಂಡು ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ನಂತರ ಇದಕ್ಕೆ 1 ಲೋಟದಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಹೀಗೆ ಮೆತ್ತಗೆ ಬೆಂದಂತಹ ಈ ಮಾವಿನಕಾಯಿ ಹೋಳುಗಳು ತಣ್ಣಗಾಗುವಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಏಲಕ್ಕಿ, ಹಾಗೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಹುರಿದ ಜೀರಿಗೆ ಮತ್ತು 1 ಸ್ಪೂನು ಬಡೆ ಸೊಪ್ಪು ತೊಗೊಂಡಿದ್ದೀನಿ. ಇದು ಹುರಿದ ಜೀರಿಗೆ ಮತ್ತು ಹಸಿ ಜೀರಿಗೆನ ನಾವು ಜೊತೆಯಲ್ಲಿ ಹಾಕೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ. ಇದು ಆಯುರ್ವೇದದ ಒಂದು ಪದ್ಧತಿ. ಅದಕ್ಕೋಸ್ಕರ ನಾನು ಹಸಿ ಜೀರಿಗೆ ಮತ್ತು ಹುರಿದ ಜೀರಿಗೆ ಎರಡನ್ನೂ ತೊಗೊಂಡಿದ್ದೀನಿ. ಇದೆಲ್ಲವನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಹೀಗೆ ಇದೇ ಪುಡಿಯಲ್ಲಿ, ಇದೇ ಜಾರ್ನಲ್ಲಿ ನಾನೀಗ ಈ ತಣ್ಣಗಾದಂತಹ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಹಿಡಿಯಷ್ಟು ಫ್ರೆಶ್ ಆಗಿರೋವಂತಹ ಪುದೀನ ತೊಗೊಂಡಿದ್ದೀನಿ. ಪುದೀನ ಹಾಕೋದ್ರಿಂದ ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಇದು ತುಂಬ ಒಂದು ಹೆಲ್ದಿ ಡ್ರಿಂಕ್ ಆಗುತ್ತೆ. ನೋಡಿ, ಈ ರೀತಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಇದು ತುಂಬ ನೈಸಾಗಿ ನಾನು ರುಬ್ಕೊಂಡಿದ್ದೀನಿ. ಮಾವಿನಕಾಯಿಯಲ್ಲಿ ಏನಾದರೂ ನಾರಿನಂಶ ಇದ್ದರೆ ನೀವು ಇದನ್ನು ಸೋಸ್ಕೋಬಹುದು. ನಾನೀಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ, ಒಂದು ಚೂರು ಉಪ್ಪು, ಹಾಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸಿದ್ದೀನಿ. ಈಗ ಇದನ್ನು ನಾನು ಒಲೆ ಮೇಲೆ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೀವು ಇದಕ್ಕೆ ಹೀಗೇ ನೀರು ಮತ್ತು ಐಸ್ ಕ್ಯೂಬ್ಸನ್ನು ಸೇರಿಸಿ ಆಂಪನ್ನು ರೆಡಿ ಮಾಡ್ಕೋಬಹುದು. ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಇದನ್ನು ಈ ರೀತಿ ಕುದಿಸ್ತಾ ಇದ್ದೀನಿ. ನಾನು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಇದಕ್ಕೆ ಒಂದು 1/4 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಈಗ ಇದು ಒಂದು ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಇದನ್ನು ನೀವು ಒಂದು 2 ತಿಂಗಳು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬಹುದು. ನೀವು ಬೇಕಂದಾಗ ಇದ್ರ ಜೊತೆ ಒಂದು ಸ್ವಲ್ಪ ಐಸು ನೀರನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಮಾರ್ಕೆಟ್ನಲ್ಲಿ ಸಿಗುವಂತಹ ಕೋಲ್ಡ್ ಡ್ರಿಂಕ್ಗಳಿಗಿಂತ ಇದು 1000 ಪಟ್ಟು ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ಇದನ್ನು ಮಾಡಿಕೊಂಡು ಕುಡಿದ್ರೆ ನಮ್ಮ ದೇಹ ತುಂಬ ತಂಪಾಗಿರುತ್ತೆ. ನೋಡಿ, ನಾನಿದು ಪೂರ್ಣ ತಣ್ಣಗಾದ ನಂತರ ಈ ರೀತಿ ಗ್ಲಾಸ್ ಜಾರಿಗೆ ಹಾಕ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಾನು ಈ ಮ್ಯಾಂಗೋ ಸೀಸನಲ್ಲಿ ಇದನ್ನು ಮಾಡ್ತಾ ಇರೋದು 2ನೇ ಸಾರಿ. ನೀವು ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಒಂದು ಸರಿ ಮಾಡಿ ಇಟ್ಕೊಂಡು ಬಿಡಿ. ಇದರಿಂದ ನೀವು ಒಂದೇ ಒಂದು ನಿಮಿಷದಲ್ಲಿ ಆಂಪನ್ನ ಮಾಡಿಕೊಂಡು ಎಂಜಾಯ್ ಮಾಡಬಹುದು. ಮನೆಗೆ ಗೆಸ್ಟ್ಗಳು ಬಂದಾಗ ಕೂಡ ಇದನ್ನು ನೀವು ಒಂದೇ ಒಂದು ನಿಮಿಷದಲ್ಲಿ ರೆಡಿ ಮಾಡಿ ಕೊಟ್ಬಿಡಬಹುದು. ನಾನೀಗ ಮಿಕ್ಸರ್ ಜಾರಿಗೆ ಈ ಕಾನ್ಸಂಟ್ರೇಟನ್ನು ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಇದು ಎಷ್ಟು ಥಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೀವು 2 ತಿಂಗಳು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬಹುದು. ಅದರ ನಂತರ ನಾನಿದಕ್ಕೆ 2 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಸೇರಿಸಿ ಇದನ್ನು ಪಲ್ಸ್ ಮೋಡಲ್ಲಿ ಒಂದು 2-3 ಸೆಕೆಂಡ್ಸ್ ಮಿಕ್ಸಿ ಮಾಡಿದ್ದೀನಿ. ಈಗ ನೋಡಿ, ನಮ್ಮ ಆಂಪನ್ನ ರೆಡಿ ಇದೆ. ಇದು ಕುಡಿಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಒಂದು ಸರಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.